ಏನು ಮಾಡತ್ತಿ? ಬ್ರಷ್ ಮಾಡ. ಹೋಗಿ ಮಾಡು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಸಂಕ್ರಾಂತಿ ಲಕ್ಷ್ಮಿತಾ, ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹಾಕಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ನೋಡಿ ಹೇಗಿದೆ ರಂಗೋಲಿ. ಸಂಕ್ರಾಂತಿ ಹಬ್ಬ ನಾ ಹಾಕಿರೋ ರಂಗೋಲಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ರಂಗೋಲಿ ಎಲ್ಲ ಆದಮೇಲೆ ಸ್ನಾನ ಆಯಿತು, ಎಲ್ಲ ಆಯಿತು. ದೇವ್ರ ಪೂಜೆನೂ ಆಯಿತು. ನೋಡಿ ದೇವ್ರ ಪೂಜೆ ಹೇಗೆ ಮಾಡಿದ್ದೀವಿ ಅಂತ. ದೇವ್ರ ಪೂಜೆ ಎಲ್ಲ ಆದಮೇಲೆ ಬಾಗಿಣ ಕೊಡಬೇಕಲ್ವ, ಬಾಗಿಣ ಸಾಮಾನು ನೋಡಿ ಎಲ್ಲ ಕೆಳಗಿಟ್ಟಿದ್ದೀವಿ. ಮೇಲ್ಕಟ್ಟೆ ಮೇಲೆ ಜಾಗ ಆಗಲಿಲ್ಲ ಅಂತ ಕೆಳಗಿಟ್ಟಿದ್ದೀವಿ. ಈಗ ನಮ್ಮ ಆಂಟಿ ಬಾಗಿಣ ಮಾಡ್ತಾಯಿದ್ದಾರೆ. ಅದಾದಮೇಲೆ ನನ್ನ ಮಗಳಾದಮೇಲೆ ನಾನು. ನೋಡಿ ಹೇಗೆ ಮಾಡಿದ್ದೀವಿ ಅಂತ. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಈಗ ನಾನು ಮಾಡ್ತಾಯಿದ್ದೀನಿ ಬಾಗಿಣ. ಹೀಗೆ ಎಲ್ಲರೂ ಬಾಗಿಣ ಕೊಡೋದಾಗಿತ್ತು. ಮತ್ತು ಉಳಿದಿರೋರೆಲ್ಲ ನಮಸ್ಕಾರ ಮಾಡಿದ್ದಾಯಿತು. ಆಮೇಲೆ ಅದೆಲ್ಲ ಆದಮೇಲೆ ಊಟ ಎಲ್ಲ ಮಾಡಿ ಸುಮ್ಮನೆ ಹಾಗೆ ಮಾತಾಡ್ತಾ ಕೂತಿದ್ವಿ. ಒಂದು ಸಾರಿ ಏನಾಗಿತ್ತು ಅಂತ ಹೇಳ್ತಾಯಿದ್ರು ಆಂಟಿ. ಫುಲ್ ನಗು ಬರೋ ಥರನೇ ಇತ್ತು. ಯಾಕೆಂದರೆ ದುಡ್ಡೆಲ್ಲ ಮರೆತು ಬಂದುಬಿಟ್ಟಿದ್ರಂತೆ. ಬಸ್ಸಿಗೆ ಕೊಡೋದಕ್ಕೆ ಇರಲಿಲ್ಲ ಅಮೌಂಟು, ಆ ಥರ ಬಂದಿದ್ರಂತೆ ಮರೆತು. ಅದನ್ನೇ ಹೇಳ್ತಾಯಿದ್ರು. ಆಮೇಲೆ ನಮ್ಮ ಇದನ್ನ ಹೋಗಿ ಬಿಟ್ಟು ಬಂದಿದ್ನಂತೆ. ಅದನ್ನೇ ಹೇಳ್ತಾ ನಗಿಸ್ತಾಯಿದ್ರು. ಯಾರು ಗಂಡು ಮಕ್ಕಳು ಇರಲಿಲ್ಲ, ಬರೀ ನಾವೇ ಹೆಣ್ಮಕ್ಳೇ ಮಾಡಿದ್ದು ಹಬ್ಬನ. ಏಕೆಂದರೆ ನಮ್ಮ ಮನೆಯವರು ಇಲ್ಲಿದ್ದರು. ಹಾಗಾಗಿ ನಮ್ಮ ಮೈದನೇ ಕೂಡಲ ಸಂಗಮ ಅದೆಲ್ಲ ಟೂರ್ ಹೋಗಿದ್ದ ಸಂಕ್ರಾಂತಿಗೋಸ್ಕರ. ಇಷ್ಟ ಆಗಿತ್ತು. ಇದ್ರ ಮಧ್ಯೆ ನನ್ನ ಮಗಳು ತರಲೆ ನೋಡಿ ಹೇಗೆಲ್ಲ ಮಾಡ್ತಾಯಿದ್ಲು. ಹಾಗೆ ಆಯಿತು ಎಲ್ಲ. ನೋಡಿ ಹೇಗೆ ಮಾಡ್ತಾಯಿದ್ದಾಳೆ. ಲೈಕ್ ಮಾಡಿ ಫ್ರೆಂಡ್ಸ್ ಅಂತಿದ್ದಾಳೆ ನೋಡಿ. ಹಾಗೆ ಅದಾದಮೇಲೆ ಇವರು ನಮ್ಮ ಅತ್ತೆ. ಖುಷಿಯಿಂದ ಹಬ್ಬ ಏನೋ ಆಚರಿಸ್ತಾ ಇದ್ವಿ. ಇವನಿಗೆ ಜ್ವರನೇ ಕಡಿಮೆ ಆಗ್ತಾ ಇರಲಿಲ್ಲ. ಹಾಗೆ ತೋರಿಸ್ಕೊಂಬರೋಣ ಅಂತ ಬಂದು ಮತ್ತೆ ಹೊರಟಿದ್ದೀವಿ ಊರಿಗೆ. ಬಂದಮೇಲೆ ಇದೆಲ್ಲ ಆಯಿತು. ಹಣ್ಣೆರಿಯೋದಕ್ಕೆ ಅಂತ ಅದೆಲ್ಲ ಐಟಮ್ಸ್ ಹಾಕಿದ್ವಿ. ಅವಳು ನೋಡಿ ಹೇಗೆ ಮಾಡ್ತಾಯಿದ್ದಾಳೆ ಅಂತ. ಇವನು ಹೇಗೆ ಕೂತಿದ್ದಾನೆ ನೋಡಿ ನನ್ನ ಮಗ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ. ಡ್ರೆಸ್ ಮಾತ್ರ ಚೆನ್ನಾಗಾಗಿತ್ತು. ನನ್ನ ಮಗ ಹೇಗೆ ಕೂತಿದ್ದಾನೆ ನೋಡಿ. ಈಗ ಅವ್ರ ಅತ್ತೆ ಕುಂಕುಮ ಹಚ್ಚಿ ಹಾರ ಅಲ್ವ ಹಾಕಬೇಕು ಅಂತ ನೋಡ್ತಾಯಿದ್ರು. ಹೇಗೆ ಅಳ್ತಾ ಇದ್ದ. ಏನೋ ಒಂದು ಮ್ಯಾನೇಜ್ ಮಾಡಿದ್ದಾಯಿತು. ಅವನನ್ನು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆಸಿದ್ವಿ. ಅದೆಲ್ಲ ತೊಗೋಬೇಕಲ್ವ, ಚುರುಮುರಿ ಮತ್ತು ಹಣ್ಣು ಅದೆಲ್ಲ ಹಾಕಿರ್ತೀವಿ ಅಲ್ವ, ಅದನ್ನೆಲ್ಲ ಅವ್ರಿಗೆ ಕೊಡ್ತೀವಿ. ಅದಕ್ಕೋಸ್ಕರ ಅವ್ರನ್ನೆಲ್ಲ ಕರೆಸಿದ್ವಿ. ಇವನು ಅಳ್ತಾ ಇದ್ದ. ಹಾಗಾಗಿ ನಾನು ಕೂತಿದ್ದೀನಿ ಅಲ್ಲಿ. ಆ್ಯಕ್ಚುಲಿ ಅವನೊಬ್ಬನಿಗೆ ಮಾಡಬೇಕದು, ಬಟ್ ಏನು ಮಾಡೋದು, ಅವನು ಅಳ್ತಾ ಇದ್ನಲ್ವ. ಹಾಗೆ ಸಮಾಧಾನ ಮಾಡೋಣ ಅಂತ ಕೂತಿದ್ದಾಯಿತು. ಹೇಗೋ ಸಮಾಧಾನ ಮಾಡಿ ಹಾರ ಹಾಕಿದರೆ ಅಳ್ತವನೆ, ಇಲ್ಲಾಂದರೆ ಇಲ್ಲ. ಹಾಗಾಗಿ ಹಾರ ತೆಗ್ದೇ ಬಿಟ್ವಿ. ಹಣ್ಣು ಹಾಕಬೇಕಾದ್ರೆ ಹಾರನೇ ಇರಲಿಲ್ಲ. ನೋಡಿ ನನ್ನ ಮಗಳು ಹೇಗೆ ಸ್ಮೈಲ್ ಕೊಟ್ಟು ಕೈ ಹಾಕಿ ಎಷ್ಟು ಚೆನ್ನಾಗಿ ಫೋಟೋ ತೆಗೆಸ್ಕೊತಿದ್ದಾಳೆ ಅವಳು. ಹಾಗೆ ಮಾಡ್ತಾಯಿದ್ವಿ. ಇವನಿಗೆ ಹಾರ ತೆಗೆದ್ಮೇಲೆ ಸುಮ್ಮನೆ ಕೂತಿದ್ದ. ಹಾಗಾಗಿ ಎಲ್ಲರೂ ಫಾಸ್ಟಾಗಿ ಮುಗಿಸ್ಬಿಟ್ವಿ. ಅವನು ಅಳೋದ್ರಿಂದ ಫಾಸ್ಟಾಗಿ ಮುಗಿಸಿದ್ವಿ. ನೋಡಿ ಹೇಗೆ ಕೂತಿದ್ದಾನೆ, ಅದು ಬಟ್ಟೆ ಹೇಗೆ ಹಿಡ್ದಿದ್ದಾನೆ ಅಂತ. ಹಾಗೆ ಅಳ್ತಾ ಇದ್ದ ಅಂತ ಹಾರ ತೆಗ್ದೆ. ಹಾರ ತೆಗೆದ್ಮೇಲೆ ಸುಮ್ಮನೆ ಕೂತ. ಸ್ವಲ್ಪ ಹೊತ್ತು ಕೂಡೋದು, ಸ್ವಲ್ಪ ಹೊತ್ತು ಅಳೋದು, ಹಂಗೆ ಮಾಡ್ತಾಯಿದ್ದೆ. ಯಾಕಂದರೆ ಅವನಿಗೆ ಸಮಾಧಾನನೇ ಇರಲಿಲ್ಲ. ಜ್ವರ ಬಂದಿರೋದ್ರಿಂದ ಸ್ವಲ್ಪ ಹಲ್ಲು ಕೂಡ ಬರ್ತಾಯಿದೆ. ಅವನಿಗೆ ಆರಾಮಿರಲಿಲ್ಲ. ಆದರೂ ಹೇಗೋ ಸಮಾಧಾನ ಮಾಡ್ತಾ ಮಾಡಿದ್ದಾಯಿತು. ನೋಡಿ ಹಾರ ಹೇಗೆ ಕಿತ್ತಾಯಿದ್ದೇನೆ ಅಂತ.
ಅದಕ್ಕೋಸ್ಕರ ತೆಗ್ದೇ ಬಿಟ್ವಿ. ಅವರೆಲ್ಲ ಇರಲಿ ಅಂತಿದ್ರು. ಅಷ್ಟು ಕೂಡೋದಿಲ್ಲ ಬಿಡಿ ಆಂಟಿ ಅಂತ ತೆಗ್ದ್ಬಿಟ್ಟೆ. ತೆಗ್ದು ಅವನ್ನ ಕೂಡಿಸಿದ್ದೆ ನೋಡಿ. ಕೂಡಿಸಿದೆ, ಏನೋ ಸಮಾಧಾನ ಮಾಡ್ತಾ ಕೂಡಿಸಿದ್ವಿ. ಆದರೂ ಅಳ್ತಾ ಇದ್ದ ಅವನು. ನೋಡಿ ಹೇಗೆ ಅಳ್ತಾ ಇದ್ದಾನೆ. ಹಾಗೆ ಫಾಸ್ಟಾಗಿ ಮುಗಿಸ್ಬಿಡೋಣ ಅಂತ ಇಬ್ಬರು ಅತ್ತೆಯವರು ಹಾಕ್ತಾಯಿದ್ದಾರೆ ಇವಾಗ ಹಣ್ಣು. ಫಸ್ಟ್ ಸೋದರತ್ತೆಯವರೇ ಹಾಕ್ಬೇಕಲ್ವ, ಹಾಗಾಗಿ ಅವರಿಬ್ಬರು ಸೋದರತ್ತೆ. ಇನ್ನೂ ಒಬ್ರು ಇದ್ದಾರೆ, ಅವ್ರ ಮನೆಯಲ್ಲಿ ಮಾಡೋದ್ರಿಂದ ಬಂದಿದ್ದಿಲ್ಲ. ಆದಮೇಲೆ ಮೇಲೆ ಹಣ್ಣು ಬಿದ್ದರೆ ಅಳೋದು ಕಡಿಮೆ ಮಾಡ್ತಾನೆ, ಏನು ಹಾಕದೇ ಇದ್ದರೆ ಅಳೋದು ಅದೆಲ್ಲ ಹೇಗೆ ನೋಡ್ತಾನೆ. ಅದು ನಿಂತ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದ ಅಳೋದು. ಹೀಗಾಗಿತ್ತು ಒಂದು ಸ್ಟೇಜ್. ಇದಾದಮೇಲೆ ನೆಕ್ಸ್ಟ್ ನಾನು ನನ್ನ ಮಗಳು ಮಾಡಿ ಹಾಕಿದ್ದಾಯಿತು. ಹಣ್ಣು ಹಾಕಿದ್ವಿ. ಹಾಕ್ತಾಯಿದ್ದಾಳೆ ತಮ್ಮನಿಗೆ ಅಂತ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾಳೆ ನನ್ನ ಮಗಳು. ಇನ್ನೂ ಒಂದು ಸರಿ ಹಾಕಿ ಅಂತ ಇದ್ದಾಳೆ. ಅವ್ರು ಹಾಕ್ಬಾರ್ದಂತೆ, ತಾನೇ ಹಾಕ್ಕೊಳ್ತಾರಂತೆ. ಏನು ಹಾಕೋದು ಮಧ್ಯೆ ಮಧ್ಯೆ ನನ್ನ ಮಗಳು ಮಾತಾಡ್ತಾ ಇದ್ದಾಳೆ. ಕ್ಷಮೆ ಇರಲಿ, ಇಗ್ನೋರ್ ಮಾಡಿ. ಅವರೆಲ್ಲ ಹಾಕೋರ್ನೆಲ್ಲ ಹೇಗೆ ನೋಡ್ತಾ ಇದ್ದಾನೆ ನೋಡಿ ನನ್ನ ಮಗ. ತುಂಬ ಚೆನ್ನಾಗಂತೂ ಆಯಿತು ಹಬ್ಬ. ಹಾಗೆ ಸ್ವಲ್ಪ ಜನನ ಕರೆಸಿಬಿಟ್ಟು ಹಾಕ್ಸಿದ್ದಾಯಿತು. ಹೀಗಾಗಿತ್ತು ಹಬ್ಬ. ತುಂಬ ಚೆನ್ನಾಗಿ ಹಬ್ಬ ಆಚರಿಸಿದ್ದಾಯಿತು. ಇದೆಲ್ಲ ಮಾಡಬೇಕಾದ್ರೆ ಕರೆಂಟೇ ಇರಲಿಲ್ಲ ಫ್ರೆಂಡ್ಸ್. ಅದು ಎಲ್ಲ ಮುಗಿದ ಮೇಲೆ ಹಣ್ಣೆಲ್ಲ ಎರೆದಿದ್ದಾಯಿತು. ಆಮೇಲೆ ಬಂತು ಇದು ಚಾರ್ಜರ್ ಬಲ್ಪಿಂದ ಇಷ್ಟೇ ಬೆಳಕಾಗಿರೋದ್ರಿಂದ ಸ್ವಲ್ಪ ಡಲ್ಲಾಗಿ ಬಂದಿದೆ ವಿಡಿಯೋ ಎಲ್ಲ. ಇದೆಲ್ಲ ಆದಮೇಲೆ ಸುಮ್ಮನೆ ಕೂತಿದ್ವಿ ಎಲ್ಲರೂ ಒಳಗಡೆ. ಆಮೇಲೆ ಕರೆಂಟ್ ಬಂತು. ಇದೆಲ್ಲ ಮುಗಿದ ಮೇಲೆ ಕರೆಂಟ್ ಬಂದಿದ್ದು. ಏನು ಮಾಡೋಕ್ಕಾಗಲ್ಲ ಅಂತ ಅಷ್ಟೇ ಮುಗಿಸಿದ್ವಿ. ನನ್ನ ಮಗ ಬೇರೆ ಹುಷಾರಿರ್ಲಿಲ್ವಲ್ಲ, ಸುಮ್ಮನೆ ಇರ್ತಿರ್ಲಿಲ್ಲ. ಸ್ವಲ್ಪ ಸುಮ್ಮನೆ ಆಗೋದು ಎಲ್ಲ ಮಾಡ್ತಾಯಿದ್ದ. ಆವಾಗಲೇ ಮುಗಿಸ್ಬಿಟ್ವಿ. ಕರೆಂಟ್ ಬರೋವರೆಗೂ ಕಾಯೋದಾಗೋದಿಲ್ಲ ಅಂತ. ಅದು ಯಾವಾಗ ಬರುತ್ತೋ ಅಂತ ಹೇಳೋಕ್ಕೂ ಆಗೋದಿಲ್ಲ ಅಲ್ವ, ಅದರಿಂದ ಮುಗಿಸ್ಬಿಟ್ವಿ. ಹಾಗೆ ಕೊನೆಗೆಲ್ಲ ಆರತಿ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿದೆ ಅಳೋದು. ಹಾಗೆ ಫಾಸ್ಟಾಗಿ ಮುಗಿಸಿ ನೆಕ್ಸ್ಟು ಸುಮ್ಮನೆ ಕೂತ್ಕೊಂಡು ಫೋಟೋ ವೀಡಿಯೋ ಅದೆಲ್ಲ ಮಾಡ್ಕೊಂಡು ಕೂತಿದ್ವಿ. ಅವಾಗ ಸುಮ್ಮನೆ ಆಗಿದ್ದಾನೆ ಫ್ರೆಂಡ್ಸ್. ನೋಡಿ ದೀಪ ನೋಡಿ ಸುಮ್ಮನೆ ಆಗಿದ್ದಾನೆ ಅಷ್ಟೇ. ಇಲ್ಲದಿದ್ದರೆ ಸುಮ್ಮನೆ ಇರ್ತಾ ಇರಲಿಲ್ಲ. ಒಟ್ಟು ಬರೀ ಅಳೋದೇ ಆಗುತ್ತೆ ಒಂದು. ನೋಡಿ ಹುಡುಗರೆಲ್ಲ ಹೇಗೆ ತಗೋತಿದ್ದಾರೆ ಅಂತ. ಚೆನ್ನಾಗಂತೂ ಆಯಿತು ಹಬ್ಬ. ಗಂಡು ಮಕ್ಳು ಇರದೇ ಇರೋದಷ್ಟೇ ಬೇಜಾರು, ಒಬ್ಬರು ಇಲ್ವಲ್ಲ ಅಂತ ಅಷ್ಟೇ. ಮತ್ತು ಹಾಗೆ ಸುಮ್ಮನೆ ಕೂತಿದ್ವಿ. ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾರೆ ನೋಡಿ ಹೇಗೆ ಬಂದಿದೆ ಅಂತ ಫೋಟೋಸ್. ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಮಾತ್ರ. ಅವಳು ಫುಲ್ ಅವ್ರ ಅತ್ತೆ ಜೊತೆ ನಕ್ಕು ಆಡಿಕೊಂಡು ಆರಾಮಾಗಿ ಫೋಟೋಸ್ ತೆಗೆಸ್ಕೊಂಡು ಚೆನ್ನಾಗಿದ್ಲು. ಹೀಗಾಗಿತ್ತು ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.